ನಮಸ್ತೆ ಎಲ್ರಿಗೂ ಕಿಚನ್ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಪ್ರೋಟೀನ್ ರಿಚ್ ಆಗಿರುವಂಥ ಹೆಸರು ಕಾಳು ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಹೆಸರು ಕಾಳು ಪಲ್ಯ ಮಾಡೋಕ್ಕೆ ನಾನು ಒಂದು ಬೌಲ್ ಹೆಸರು ಕಾಳು ತೊಗೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಟೊಮೊಟೊ ಅದನ್ನು ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು. ಇವಾಗ ಹೆಸರು ಕಾಳನ್ನ ನಾನು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಅದನ್ನ ಒಂದು 2-3 ಸಲ ವಾಶ್ ಮಾಡ್ಕೊತೀನಿ. ಯಾಕಂದರೆ ಅದರಲ್ಲಿ ಸ್ವಲ್ಪ ಪೌಡ್ರೆಲ್ಲ ಹಾಕಿರ್ತಾರೆ, ಹುಳ ಆಗಬಾರ್ದು ಹಂಗೆ ಅಂತ. ಹಾಗಾಗಿ ಯಾವುದೇ ಕಾಳು ಬೇಳೆ ಆಗಲಿ ಒಂದು 2-3 ಸಲ ನೀಟಾಗಿ ಕ್ಲೀನಾಗಿ ತೊಳ್ಕೊಬೇಕು. ತೊಳೆದ್ಬಿಟ್ಟೇ ಮಾಡಬೇಕು. ಇವಾಗ ಅದನ್ನು ತೊಳೆದು ಒಂದು ಗ್ಲಾಸ್ ನೀರು ಹಾಕ್ಕೋತೀನಿ. ಹಾಕ್ಕೊಂಡು ಒಂದೇ ವಿಜಿಲ್ ಬರ್ಸ್ಕೋಬೇಕು. ಜಾಸ್ತಿ ಹೊತ್ತು ಅದು ಬೇಯಬಾರ್ದು, ತುಂಬ ಸ್ಮ್ಯಾಶ್ ಆಗಿಬಿಡುತ್ತೆ. ಸ್ಮ್ಯಾಶ್ ಆದರೆ ಪಲ್ಯ ಟೇಸ್ಟ್ ಬರೋಲ್ಲ. ಸೊ ನಾನು ಒಂದು ವಿಜಿಲ್ ಕೂಗಿಸ್ಕೊಂಡಿದ್ದೀನಿ. ಇವಾಗ ಅದು ಫುಲ್ ಆರಿದೆ. ಇವಾಗ ನೋಡಿ ಈ ಥರ ಬೆಂದಿದೆ ಕಾಳು. ತೀರ ಏನು ಸ್ಮ್ಯಾಶ್ ಆಗಿಲ್ಲ, ಒಂದು ಮೀಡಿಯಮ್ ಆಗಿ ಬೆಂದಿದೆ. ಇವಾಗ ಏನು ಮಾಡೋದು ಅಂತಂದರೆ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ನಾನು ಆವಾಗಲೇ ಕಟ್ ಮಾಡಿಟ್ಕೊಂಡಿದ್ದೆಲ್ಲ ರೆಡಿ ಇದೆ ಒಗ್ಗರಣೆಗೆ. ಇವಾಗ ಅದು ಕಡಾಯಿ ಕಾದಿದೆ. ಇವಾಗ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ, ಒಂದು 4 ಸ್ಪೂನ್ ಎಣ್ಣೆ. ಹಾಗೆ ಸ್ವಲ್ಪ ಚಿಟಿಕೆ ಸಾಸಿವೆ, ಒಂದು ಕಾಲು ಟೀ ಸ್ಪೂನ್ ಸಾಸಿವೆ. ಹಾಗೆ ಸ್ವಲ್ಪ ಜೀರಿಗೆ. ಇದೆಲ್ಲ ಚಟಪಟ ಆದಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು. ಮತ್ತು ಫಸ್ಟ್ ಈರುಳ್ಳಿ ಹಾಕ್ಕೊಂಡ್ಬಿಡ್ತೀನಿ. ಈರುಳ್ಳಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿಬಿಡ್ತೀನಿ. ಟೊಮೆಟೊ ಈರುಳ್ಳಿ ಎರಡು ಒಟ್ಟಿಗೆ ಹಾಕ್ಕೊಂಡ್ರೆ ಈರುಳ್ಳಿ ಬೇಗ ಬೇಯಲ್ಲ. ಹಾಗಾಗಿ ನಾನು ಫಸ್ಟು ಈರುಳ್ಳಿ ಹಾಕ್ಕೊಂಡು ಅದನ್ನ ಬೆಂದ ಮೇಲೆ ಟೊಮೆಟೊ ಹಾಕ್ಕೊಂಡು ಎರಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ ಟೊಮೆಟೊನ ಸ್ವಲ್ಪ ಮೆತ್ತಗಾಗಬೇಕು. ಅದು ಬೇಗ ಒಂಚೂರು ಮೆತ್ತಗಾಗಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡ್ರೆ ಎರಡೂ ಬೇಗ ಬೇಯುತ್ತೆ. ಒಂದು 2 ನಿಮಿಷ ಮುಚ್ಚಿಟ್ರೆ ಈರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಬೆಂದಿದೆ. ಇವಾಗ ಉಪ್ಪು ಹಾಕಿದ್ರಿಂದ ಆಮೇಲೆ ನೋಡ್ಕೊಂಡು ಹಾಕ್ಕೋಬೇಕು. ಉಪ್ಪು ಸ್ವಲ್ಪ ಹಾಕಿರ್ತೀವಲ್ವ. ಮತ್ತು ಒಂದು ಚಿಟಿಕೆ ಅರಿಶಿನ ಪುಡಿ. ಮತ್ತು ಖಾರ ಏನಂದರೆ ಇದು ಮಸಾಲೆ ಖಾರ ಅಂತ, ಅದು ಉತ್ತರ ಕನ್ನಡ ಕಡೆ ಮಾಡಿಟ್ಕೊಂಡಿರ್ತಾರೆ. ಅದು ನೀವೇನು ಇದಿಲ್ಲ ಅಂತಂದರೆ ಅಚ್ಚ ಖಾರದ ಪುಡಿ ಹಾಕ್ಕೋಬೋದು. ಮತ್ತು ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡೆ ನಾನು. ಅದೆಲ್ಲ ಹಾಕ್ಕೊಂಡು ನೀಟಾಗಿ ಒಗ್ಗರಣೆ ಮಿಕ್ಸ್ ಆದಮೇಲೆ ನಾನು ನೀರು ಸಮೇತನೇ ಹೆಸರು ಕಾಳು ಹಾಕ್ಕೋತಿದ್ದೀನಿ. ನೀರೇನು ತೆಗೆದಿಲ್ಲ ನಾನು. ಅದನ್ನು ಸ್ವಲ್ಪ ಬೇಯಬೇಕಂದ್ರೆ ಒಂದೇ ವಿಜಿಲ್ ಕೂಗಿಸ್ಕೊಂಡಿದ್ದಲ್ಲ. ಹಾಗಾಗಿ ನಾನು ಅದಕ್ಕೆ ನೀರು ಸಮೇತನೇ ಹಾಕಿ ಅದು ನೀರು ಪೂರ್ತಿ ಅದು ಇಂಕೊಳ್ಳೋವರೆಗೂ ಒಂದು 5 ನಿಮಿಷ ಆದರೂ ಕುದಿಸ್ಬೇಕು ಅದು ಪಲ್ಯ. ಆವಾಗ ಎಲ್ಲ ಮಸಾಲ ಎಲ್ಲ ಮಿಕ್ಸ್ ಆಗುತ್ತೆ ನೀಟಾಗಿ. ಇವಾಗ ಒಂದು 3 ನಿಮಿಷ 4 ನಿಮಿಷ ಆಗಿತ್ತು ನೋಡಿದ್ರೆ ಸ್ವಲ್ಪ ನೀರು ಉಳ್ಕೊಂಡಿದೆ. ನೀವು ಬೇಕಂದರೆ ಗ್ರೇವಿ ಥರ ಇರಲಿ ಅಂದರೆ ಹಾಗೂ ಬಿಡ್ಬೋದು. ಇಲ್ಲ ಪೂರ್ತಿ ನೀರು ನೀಟಾಗಿ ಅದೆಲ್ಲ ಕುದೀಲಿ ಅಂತಂದರೆ ಹಾಗೂ ಮಾಡ್ಬೋದು. ನಾನು ಇವಾಗ ಪೂರ್ತಿ ನೀರು ಖಾಲಿ ಆಗೋವರೆಗೂ ಬಿಟ್ಟಿದ್ದೆ. ಇವಾಗ ಕುದ್ದಿದೆ ನೋಡಿ, ಪಲ್ಯ ರೆಡಿಯಾಗಿದೆ. ನೋಡಿ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.